ಏರ್ಪೋರ್ಟ್ನಲ್ಲಿ ಪರದಾಡ್ತಾ ಇದ್ದಾರೆ ಅಲ್ಲಿನ ಪ್ರಯಾಣಿಕರು. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಒಂದು ಕಡೆ ಮಗನ ನಾಮಕರಣಕ್ಕೆ ಹೋಗೋದಕ್ಕೆ ಆಗದೆ ತಂದೆ ಪರದಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ವಿಮಾನ ನಿಲ್ದಾಣದಲ್ಲಿ ಕಾದು ಕಾದು ಕುಟುಂಬ ಜೈಪುರದಲ್ಲಿ ನಾಳೆ ಮಗನ ನಾಮಕರಣ ಇಟ್ಕೊಂಡಿದೆ. ಆ ನಾಮಕರಣಕ್ಕೆ ಹೋಗಬೇಕಾಗಿದೆ ತಂದೆ. ಇಂಡಿಗೋದವರು ನನ್ನ ಹಣ ವಾಪಸ್ ಕೊಡಬಹುದು, ನನ್ನ ಮಗನ ನಾಮಕರಣ ಕ್ಷಣವನ್ನ ವಾಪಸ್ ಕೊಡ್ತಾರಾ ಅವರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲಿ ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಅಪ್ಪ ತನ್ನ ಆಕ್ರೋಶ ಹೊರಹಾಕಿದ್ದಾರೆ. ಮಗನ ನಾಮಕರಣ ಇದೆ, ಏರ್ಲೈನ್ಸ್ ಅವರು ದುಡ್ಡು ವಾಪಸ್ ಕೊಡಬಹುದು, ನನ್ನ ಮಗನ ನಾಮಕರಣ ವಾಪಸ್ ಕೊಡಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಂಡಿಗೋ ವಿಮಾನಗಳ ಕ್ಯಾನ್ಸಲೇಷನ್ ಇಂದ ಸಾಕಷ್ಟು ಜನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿವಿಧ ಕೆಲಸಗಳಿಗೆ ಹೋಗ್ತಾ ಇರೋಂಥವ್ರಿಗೆ ತೊಂದರೆ ಆಗಿದೆ. ಬೆಂಗಳೂರು ಮೂಲದ ರೋಹಿತ್ ಅವರು ಕೂಡ ಏನು ತನ್ನ ಮಗನ ನಾಮಕರಣ ಜೈಪುರದಲ್ಲಿರುತ್ತೆ. ಸೊ ಇದಕ್ಕೆ ಇಡೀ ಕುಟುಂಬ ಸಮೇತ ಬಂದಿರ್ತಾರೆ. ಆದರೆ ವಿಮಾನ ಕ್ಯಾನ್ಸಲೇಷನ್ ಆಗಿರೋದ್ರಿಂದ ಒಂದಷ್ಟು ಕ್ಷಣಗಳನ್ನು ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರೋಹಿತ್ ಅವರು ಇದ್ದಾರೆ. ಬನ್ನಿ ಸರ್, ತಮ್ಮ ಮಗನ ನಾಮಕರಣವನ್ನು ಆಯೋಜನೆ ಮಾಡಿದ್ರಿ. ಸೊ ಕುಟುಂಬ ಸಮೇತ ಕರ್ಕೊಂಡು ಹೋಗಬೇಕು ಅಂತ ಇಚ್ಛೆ ಪಟ್ಟಿದ್ರಿ, ಏನಾಯ್ತು? ಸೊ 2 ತಿಂಗಳು ಮುಂಚೆನೇ ನಾನು ಪ್ಲ್ಯಾನ್ ಮಾಡಿ ನನ್ನ ಮಗು ನಾಮಕರಣಕ್ಕೋಸ್ಕರ ನಾವು ಡೇಟ್ ಫಿಕ್ಸ್ ಮಾಡಿ ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಮಾಡಿಕೊಂಡು ಹೊರಡಬೇಕು ಅಂತ ನಾವು ಬಂದಾಗ ಸುಮಾರು ಈಗ ಇಂಡಿಗೋಯಿಂದ ಈ ಥರ ಇನ್ಕನ್ವೀನಿಯನ್ಸ್ ಆಗಿದೆ. ಬಿಕಾಸ್ ಆಫ್ ಇಂಡಿಗೋ ನಾನು ನನ್ನ ಪ್ರೆಷಿಯಸ್ ಒಂದು ಪರ್ಸ್ನಲ್ ಲೈಫಿನ ಒಂದು ಮೊಮೆಂಟನ್ನು ಮಿಸ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಆಫ್ ಇಟ್ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇಂಡಿಗೋ ಅವರು ಏನೂ ಸಪೋರ್ಟ್ ಮಾಡ್ತಾಯಿಲ್ಲ. ಬೇರೆ ಅವರು ಮಾರ್ಕೆಟಲ್ಲಿ ಮೊನಾಬ್ಲಿ ಇರೋದ್ರಿಂದ ಬೇರೆ ಆಲ್ಟರ್ನೇಟಿವ್ ಆಪ್ಷನ್ಸು ಸಿಗ್ತಾ ಇಲ್ಲ ನಮಗೆ. ಅವರು ನಮಗೆ ಒಂದು ಕಸ್ಟಮರ್ಸ್ಗೆ ಕೊಡುವಂಥ ಕಷ್ಟಗಳಿದು. ನಾಳೆ ಅವ್ರು ಹಣ ತಿರುಗಿಸ್ಕೊಡ್ಬೋದು, ಆದರೆ ನನ್ನ ಈ ಪ್ರೆಷಸ್ ಮೊಮೆಂಟನ್ನು ಅವರು ತಿರುಗಿಸ್ಕೊಡೋಕ್ಕಾಗೋದಿಲ್ಲ. ಇಡೀ ಫ್ಯಾಮಿಲಿ, ನನ್ನ ಏಜ್ಡ್ ಪೇರೆಂಟ್ಸ್, ಚಿಕ್ಕ ಮಗು ಅವ್ರನ್ನೆಲ್ಲ ಕರ್ಕೊಂಡು ಹೋಗಬೇಕು, ನಾನು ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಕ್ಷಣವನ್ನು ನಾನು ಕಳ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಆಲ್ ಬಿಕಾಸ್ ಆಫ್ ಇಂಡಿಗೋ. ಎಸ್, ಈಗ ತನ್ನ ಮೊಮ್ಮಗನ ನಾಮಕರಣ ನೋಡಬೇಕು ಅಂತ ಅವರ ಅಜ್ಜಿಯವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ. ತಮ್ಮ ಮೊಮ್ಮಗನ ನಾಮಕರಣಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಪಟ್ಟಿದ್ರಿ. ಸೊ ಈಗ ಇಂಡಿಗೋ ವಿಮಾನ ಕ್ಯಾನ್ಸಲೇಷನ್ ಆಗಿಬಿಟ್ಟಿದೆ, ಭಾಳ ಸಮಸ್ಯೆ ಆಗ್ತಿದೆ. ಸೊ ಏನು ಫೀಲ್ ಆಗ್ತಿದೆ? ನನಗೆ ತುಂಬ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಮಗನ ಮಗು ಅದು. ನಾವು ಸಂಸಾರ ಸಮೇತ ಮಗಳ ಸಂಸಾರ, ನಮ್ಮ ಸಂಸಾರ ಎಲ್ಲರೂ ಹೊರಟಿದ್ದೀವಿ. ಇದಕ್ಕಾಗಿ ನಾವು ಸುಮಾರು 3 ತಿಂಗಳಿಂದ ಎಲ್ಲ ಪ್ಲ್ಯಾನ್ ಮಾಡಿ, ಬುಕ್ ಮಾಡಿ, ಪರ್ಚೇಸ್ ಮಾಡಿ ರೆಡಿಯಾಗಿದ್ವಿ. ಇವತ್ತು ವಿಮಾನ ಕ್ಯಾನ್ಸಲ್ ಆಗಿರೋದ್ರಿಂದ ತುಂಬ ದುಃಖ ಆಗ್ತಿದೆ ನನಗೆ. ನಾವಿವಾಗ ಏನು ಮಾಡಬೇಕು ಅನ್ನೋ ಪರಿಸ್ಥಿತಿನಲ್ಲಿ ಇದ್ದೀವಿ. ಮುಂದಕ್ಕೆ ಹಾಕಬೇಕಾ, ಹೇಗೆ ಹೋಗೋಕ್ಕೆ ಎಲ್ಲ ರೀತಿ ಪ್ರಯತ್ನ ಪಟ್ಟರು ನಮಗೆ ಜೈಪುರ್ ತಲುಪಕ್ಕೆ ಆಗ್ತಾ ಇಲ್ಲ. ಭಾಳ ಮನ್ಸಿಗೆ ನೋವಾಗ್ತಾ ಇದೆ ನಮಗೆ. ಎಸ್, ಇದು ಏನು ಜೈಪುರಕ್ಕೆ ತನ್ನ ಮೊಮ್ಮಗನ ಒಂದು ನಾಮಕರಣಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಒಳ್ಳೆಯ ಐತಿಹಾಸಿಕ ಕ್ಷಣಗಳನ್ನು, ಒಂದು ಮೆಮೊರೀಸನ್ನು ನಾವು ಇಟ್ಕೊಬೇಕಾಗಿತ್ತು. ಆದರೆ ಇಂಡಿಗೋ ವಿಮಾನದ ಕ್ಯಾನ್ಸಲೇಷನಿಂದ ನಮಗೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ರೋಹಿತ್ ಅವರು ಮತ್ತು ಅವರ ತಾಯಿಯವರು ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತಾ ಇರೋಂಥದ್ದು. ಏರ್ಪೋರ್ಟ್ನಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, HNet ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.